ಅಂದ್ಬಿಟ್ಟು ನಾವು ನ್ಯಾಯ ಕೇಳೋದು ತಪ್ಪಲ್ಲ, ನಾವು ಕೇಳಲೇಬೇಕು. ನಮ್ಮ ಹೋರಾಟ ನಾವು ಮಾಡಲೇಬೇಕು. ಇಡೀ ರಾಜ್ಯದಲ್ಲಿ ಇವತ್ತು ಕಾರ್ಯಕರ್ತರು ಭಾಳ ನೊಂದಿದ್ದಾರೆ, ಕೋಪಗೊಂಡಿದ್ದಾರೆ. ಅವರ ಕೋಪವನ್ನು ಇವತ್ತು ಬೀದಿಗೆ ನಿಂತು ಹೇಳ್ತಕ್ಕಂಥ ಸ್ಥಿತಿಗೆ ಬಂದಿದ್ದಾರೆ. ಒಬ್ಬ ನಾಯಕನ ಪರಿಸ್ಥಿತಿ ಇದಾದರೆ ಇನ್ನು ಕಾರ್ಯಕರ್ತರ ಪರಿಸ್ಥಿತಿ ಏನು ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ? ಆ ಕಾರಣದಿಂದಾಗಿ ಕಾರ್ಯಕರ್ತರು ಇವತ್ತು ಇಡೀ ರಾಜ್ಯದಲ್ಲಿ ಬೀದಿಗಿಳಿದಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಪೊಲೀಸರಿಗೆ ಯಾರು ಸೂಚನೆ ಕೊಡ್ತಾರೆ ಸರ್? ಇಡೀ ನೈಟು ಅಲ್ಲಲ್ಲಿ ಬೀದಿಗಳಲ್ಲಿ ನಿಲ್ಲಿಸ್ಕೊಂಡವರು ಯಾರು ನೋಡಿ, ಸ್ವಂತ ಕೆಲಸ ಆಗಿದೆ. ಯಾರು ಸೂಚನೆ ಕೊಟ್ಟರು? ಗೃಹ ಸಚಿವರು ನಾನಿಲ್ಲ ಅಂತಾರೆ. ಈಗ ಸೂಚನೆ ಕೊಟ್ಟಿದ್ದು ಯಾರು ಅಂತ ನಾವು ಹೆಸರು ಹೇಳಕ್ಕಾಗಲ್ಲ. ಆದರೆ ಸರ್ಕಾರ, ಹೌದಾ, ಸರ್ಕಾರದ ಆದೇಶಗಳಿಲ್ಲದೆ ಅವರ ಕುಮ್ಮಕ್ಕಿಲ್ಲದೆ ಪೊಲೀಸ್ನವರು ಆ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದ್ಯಾವುದು ಥರ್ಡ್ ಪರ್ಸನ್ನು ಅಲ್ಲ, ಇದು ಆಗಿರ್ತಕ್ಕಂಥದ್ದು ಇವತ್ತು ಒಬ್ಬ ಮುಖ್ಯವಾದ ವ್ಯಕ್ತಿ, ರಾಜಕಾರಣದಲ್ಲಿ ಒಂದು ಮುಖ್ಯವಾದ ವ್ಯಕ್ತಿ, ಅವ್ರ ಮೇಲೆ ಇದಾಗಿರ್ತಕ್ಕಂಥದ್ದು. ಅಲ್ಲಿ ನಾನು ನೋಡ್ತಿದ್ದಂಗೆ ಒಂದು ನಾವು ಯಾರಾದರೂ ಟೆರರಿಸ್ಟ್ ಸಿಕ್ಕಾಕೊಂಡಾಗಲೂ ಕೂಡ ಆ ರೀತಿ ನಡ್ಕೊಳ್ತಾರ ಅಂತ ನನಗೆ ಗೊತ್ತಿರಲಿಲ್ಲ. ಇವ್ರು ಯಾರಿಗೂ ಅಲ್ಲಿ ಏನು ಒಬ್ಬ ನಾಯಕನನ್ನು ಈ ರೀತಿ ನಡೆಸ್ಕೊಂಡ್ರಲ್ಲ, ನನಗಂತೂ ನಿಜಕ್ಕೆ ಹೇಳ್ತೀನಿ, ನನಗಂತೂ ಭಾಳ ಬೇಸರ ಆಯಿತು, ಭಾಳ ನೋವಾಯಿತು. ಈ ರೀತಿ ವ್ಯವಸ್ಥೆ ಇರ್ತದಂತ ನನಗೆ ಗೊತ್ತು. ಈ ಘಟನೆ ಕರ್ನಾಟಕದಲ್ಲಿ ಬೇರೆ ರೀತಿಯಾದಂಥ ಸ್ವರೂಪ ಸಾಧ್ಯತೆ ಇದೆ. ಯಾಕಂತಂದರೆ ಮುಂದೆ BJP ಅಧಿಕಾರಕ್ಕೆ ಬಂದಾಗ ಇದೇ ರೀತಿಯಲ್ಲಿ ನಡ್ಕೊಳ್ಳುತ್ತಾ? ಯಾಕಂದರೆ ಈ ಕಳೆದ ಬಾರಿ ಅನೇಕ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಕೂಡ ಸಾಫ್ಟ್ ಆಗಿ ನಡ್ಕೊಂಡಿತ್ತು. ನೋಡಿ, ಇವತ್ತಿನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಅಧ್ಯಕ್ಷರು ಮತ್ತು ಡೆಪ್ಯೂಟಿ CM ಆಗಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್, ಇದೇ ಮಾನ್ಯ ಗೃಹ ಸಚಿವರಾಗಿರ್ತಕ್ಕಂಥ ಇದೆಲ್ಲ ನಾಯಕರು ಮುಖ್ಯಮಂತ್ರಿಯ ಮನೆಯ ಗೋಡೆಗೆ ತಂದು 40% ಸರ್ವಿಸನ್ನು ಹಚ್ಚಿ, ನಿಮ್ಮ ಹಕ್ಕು ಪ್ರೊಟೆಸ್ಟ್ ಮಾಡೋದು ನಿಮ್ಮ ಹಕ್ಕು, ಬಿಟ್ವಾ ನಾವೇನಾದರೂ ಮಾಡಿದ್ವಿ. ಇವತ್ತೊಂದು ದಿವಸ ಒಂದು ಮಾತಾಡಿದರೆ ಕೇಸ್ ಆಗ್ತದೆ, ಇಷ್ಟೆಲ್ಲ ಮಾಡ್ತೀವಿ. ಈಸ್ ಇಟ್ ನಾಟ್ ಎ ವೆಂಜನ್ಫುಲ್? ಇದು ಸರಿ ಇಲ್ಲ. ನಾವು ಏನು ಮಾಡ್ತಾ ಇದ್ದೀವಿ? ರಾಜಕಾರಣ ಮಾಡ್ತಾ ಇದ್ದೀವಿ. ಈಗ ವೈಯಕ್ತಿಕವಾಗಿ ನಾವು ಈ ರೀತಿ ಒಬ್ಬೊಬ್ಬರ ಮೇಲೆ ನೀವು ಒಬ್ಬರನ್ನ ಬಲಿ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜಕಾರಣದಲ್ಲಿ ನಮ್ಮ ಹಿರಿಯರಿಗೆ ನಾವು ಏನು ಹೇಳ್ಬೇಕು? ನಾವು ಪೊಲೀಸರಿಗೆ ಹಿಂಗೆ ಮಾಡಿ ಅಂತ ಸೂಚನೆ ಕೊಟ್ಟಿಲ್ಲ. ಅವರು ಆ ಸಂದರ್ಭಕ್ಕೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡಿದ್ದಾರೆ. ನನ್ನ ಕೈ ಯಾರು ಕಟ್ಟಾಕಿಲ್ಲ, ನಾನು ಸೈಲೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಪೊಲೀಸರ ವಿವೇಚನೆಗೆ ಬಿಟ್ಟಿದ್ದೀನಿ ಅಂತ ಅರ್ಥ ಮಾಡ್ತಾರೆ. ಏನಾಯಿತು ಅವರ ರಾಜ್ಯದ ಗೃಹಮಂತ್ರಿ ಇವ್ರಿಗೂ ಉತ್ತರ ಕೊಡಬೇಕೆ ಹೊರತು ಕೈ ಎತ್ತುವಂಥ ಕೆಲಸ. ಅವರು ಬಹಳ ಜವಾಬ್ದಾರಿಯ ವೃತ್ತಿ ನನಗೆ ಗೊತ್ತಿರೋರು. ಅವರನ್ನು ನಾವು ಅಣ್ಣ ಅಂತೀವಿ. ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಆದರೆ ನಾವು ಯಾವುದಕ್ಕೂ ಇಲ್ಲ ಅಂತ ಇದು ಸದನದಲ್ಲಿ ನಡೆದಿರ್ತಕ್ಕಂಥ ವಿಚಾರ ಆದರೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಚೇರ್ಮನ್, ಇಸ್ ದಿ ಕಸ್ಟೋಡಿಯನ್. ಅಲ್ಲಿ ನಡೆದಿದ್ದನ್ನು ಅವರೇ ಹೇಳಿದ್ದಾರೆ, ಏನು ನಡೆದಿದೆ ಅಂತ ಪುರಾವೆಗಳು ಸಿಕ್ಕಿಲ್ಲ, ನಾನು ಪರಿಶೀಲನೆ ಮಾಡ್ತೀನಿ. ಇದನ್ನು ಹೀಗೆ ಮುಂದುವರಿಸೋದು ಬೇಡ, ಸರಿಯಾಗಿ ಕೊಟ್ಟು ಬಂದಿದ್ದಾರೆ. ಒಟ್ಟು ಹೋದ್ಮೇಲೆ ADGP ಅವ್ರನ್ನ ಕರೆದು ನೋಡಪ್ಪ, CT ರವಿ ಅವ್ರನ್ನ ಅವ್ರ ಮನೆಯ ತನಕ ತರಿಸ್ಬೇಕು, ಜವಾಬ್ದಾರಿ ನನ್ನ ಆದೇಶ ಇದೆ ಅಂತ ಹೇಳಿದ್ದಾರೆ. 3 ಸಾರಿ ಕರೆಬೇಕು. ಆಗ ಅವರೆಲ್ಲ ಒಪ್ಪಿ ಕೊನೆಯಲ್ಲಿ ಅವ್ರನ್ನ ಕರ್ಕೊಂಡು ಸಪ್ರೇಟ್ ಮಾಡಿ, ನಮ್ಮನ್ನು ಸಪ್ರೇಟ್ ಮಾಡಿ, ನಮ್ಮನ್ನು ಅರೆಸ್ಟ್ ಮಾಡಿದ್ರು, ಪ್ರಿವೆಂಟಿವ್ ಅರೆಸ್ಟ್ ಅದು, ನಮ್ಮನ್ನು ತಗೊಂಡೋಗಿ ನಾಗೇವಾಡಿ ಸ್ಟೇಷನ್, ಇವ್ರನ್ನ ತಗೊಂಡೋಗಿ ಖಾನಾಪುರದಲ್ಲಿತ್ತು, ಇನ್ನೊಬ್ಬರು ತಗೊಂಡೋಗಿ ಬೇರೆ ಕಡೆ ಎಲ್ಲ ಮಾಡೋದು. ಸರ್ಕಾರ ಇಷ್ಟೊಂದು ಕರ್ಕೊಳ್ಬಾರ್ದು, ಸರಿಯಾದ ಶ್ರಮ ಅಲ್ಲ. ಏನು ಏನಾಗ್ತದೆ ಏನು ಮಾಡಿದ್ರೆ ಅಲ್ಲ, ಅದು ಬೇರೆ ಸರಿಯಾದ ಕ್ರಮ ಅಲ್ಲ ಅಂತಕ್ಕಂಥದ್ದು. ಯಾಕೆಂತಂದರೆ ಡಾಕ್ಟರ್ ಪರಮೇಶ್ವರರಿಗೆ ಭಾಳ ವಿಷಯ ಅದು ಯಾರೂ ಕೈ ಕಟ್ಟಾಕಿಲ್ಲ, ನಾವು ಫ್ರೀ ಬಿಟ್ಟಿದ್ದೀರಿ ಸರ್. ಹಾಗಿದ್ರೆ ಪೊಲೀಸ್ನವರು ನಡ್ಕೊಂಡು ಸರಿ ಅನಿಸಿದೆಯಾ? ಒಬ್ಬ ಇದನ್ನು ಏನೋ ಶಾಸಕರನ್ನು, ಅದರಲ್ಲೂ ಮಂತ್ರಿ ಆಗಿದ್ದವರು, ಆ
ಆಲ್ ಇಂಡಿಯಾ ಬಿಜೆಪಿ ನೆನೆಸಕಂದ್ರೆ ಆಗಿದೆ ಅವರು ಇಷ್ಟೊಂದು ಕನಿಷ್ಠವಾಗಿ ನಡ್ಕೊಳ್ತೀವಿ ಅಂದರೆ ಯಾರ ಬಗ್ಗೆ ಇಷ್ಟೊಂದು ಇದರಲ್ಲಿ ನಡ್ಕೊಂಡು ನಾನು ಒಂದು ಸ್ಟೇಷನಲ್ಲಿ ಖಾನಾಪುರದಲ್ಲಿ ರಾತ್ರಿ ಒಂದೂವರೆ ತನಕ ನಾವು ಖಾನಾಪುರ ಸ್ಟೇಷನಲ್ಲಿ ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ನಾನು ಕಣ್ಣಾರೆ ನೋಡಿ ಹೋರಾಟ ಇಲ್ಲ ಯಾವ ರೀತಿ ಅಂತ ಹೋರಾಟ ಇದು ಸರಿಯಲ್ಲ, ಅವ್ರು ಹೇಳಿದ್ರು ಅದು ಸರಿಯಲ್ಲ. ಇದು ಹೇಳಿದ್ದಾರಾ ಬಿಟ್ಟಿದ್ದಾರಾ ಅನ್ನೋದು ತೀರ್ಮಾನ ತಗೊಳ್ಬೇಕಾಗಿರೋದು ಅಲ್ಲಿ ನಮ್ಮ ಸಭಾಪತಿಗಳು ಅವ್ರು ಏನು ಹೇಳಿದ್ದಾರೆ, ನಾನು ಪರಿಶೀಲನೆ ಮಾಡಲಾಗಿ ನಮಗೆ ಯಾವುದೇ ರೆಕಾರ್ಡ್ ಸಿಕ್ಕಿಲ್ಲ, ನಾನೆಲ್ಲ ನೋಡಿದ್ದೀನಿ ಅಂತ ಇವತ್ತು ಸ್ಟೇಟ್ಮೆಂಟು ಮಾಡಿದ್ದಾರೆ. ಸೊ ಇಷ್ಟು ಇರಬೇಕಾದ್ರೆ ಅವರು ರೂಲಿಂಗ್ ಕೊಡಬೇಕು, ರೂಲಿಂಗ್ ಕೊಡ್ತಾರೆ. ಬಂದು ನೋಡಿ ನೀವು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರಗಳು ಯಾವುದೇ ಪುರಾವೆಗಳು ನನಗೆ ಸಿಕ್ಕಿಲ್ಲ ಅಂದರೆ ಆಸ್ ಎ ಕಸ್ಟೋಡಿಯನ್ ಆಫ್ ದಿ ಹೌಸ್ ನನ್ನ ಇದನ್ನ ರೂಲಿಂಗ್ ನಾನು ಕೊಡಬೇಕಾಗ್ತದೆ. ಆದ್ರಿಂದ ಅಲ್ಲೇನು ಆಗದೆ ಇರೋದ್ರಿಂದ ಇದರ ಬಗ್ಗೆ ತುಂಬಾ ನೀವು ಬೆಳೆಸೋದು ಬೇಕಾಗಿಲ್ಲ. ಅಥವಾ ಏನಾದರೂ ನಿಮ್ಮ ಇಲ್ಲಿ ರೆಕಾರ್ಡಲ್ಲಿ ಇಲ್ಲದೆ ಇರ್ಬೋದು, ಹಂಗೇನಾದ್ರೂ ನಿಮ್ಮ ಮಾನಸಿಕವಾಗಿ ನಿಮ್ಗೆ ಹಂಗೆ ಅಂದಿದ್ರೆ ಅಥವಾ ಅನ್ಸಿದ್ರೆ ಇಂಥವುಗಳನ್ನ ಮುಂದುವರಿಸೋದು ಬೇಕಾಗಿಲ್ಲ ಅಂತ ಹೇಳಿ ಚೆನ್ನೈ ಮಾಡಿ ಹೋದ್ರು. ಸೊ ಹೋದಾದ್ಮೇಲೆ ಸಿ ಟಿ ರವಿ ಅವರು ನೋಡಿ ನಾನು ಹಿಂಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಹೆಸರನ್ನು ಕೆಡಿಸ್ತಾವ್ರೆ ಅಂತ ಹೇಳಿ ಒಂದು 5 ನಿಮಿಷ ಮೆಟ್ಟಲು ಮೇಲೆ ಪ್ರೊಟೆಸ್ಟ್ ಮಾಡ್ತೀವಿ. ಅದಕ್ಕೇನು ಮಾಡಿದ್ರು, ನಾವು ಸರ್ ಇಲ್ಲಿ ಜನ ಎಲ್ಲ ತುಂಬಿಕೊಂಡಿದ್ದಾರೆ, ಏನು ಗಲಭೆ ಆದರೂ ಆಗ್ಬೋದು, ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತ ಕರ್ಕೊಂಡು ಹೋಗ್ತೀವಿ ಅಂತ ಆಯಿತು ಅಂತೇಳಿ ನಾವು ಒಪ್ಪಿದ್ವಿ. ಆಯಿತು, ಗಲಭೆ ಆಗಬಾರ್ದು, ಸ್ಮೂತಾಗಿ ಹೋಗ್ಬೇಕು ಅನ್ನೋದು. ನಾವು ಪ್ರೊಟೆಸ್ಟ್ ಮಾಡ್ತಿದ್ರೇ ನಾವೆಲ್ಲ ಇದ್ದೀವಿ, ನಮ್ಮನ್ನು ಯಾರೂ ಮಾತಾಡಿಸ್ಲಿಲ್ಲ, ನಮ್ಮನ್ನು ಎಳೆದಾಡಲಿಲ್ಲ, ನಮ್ಮನ್ನು ಎತ್ತಲಿಲ್ಲ. ಸಿ ಟಿ ರವಿ ಒಬ್ಬರನ್ನೇ ಎತ್ಕೊಂಡು ಹೋಗಿ ವ್ಯಾನ್ನಲ್ಲಿ ಹಾಕ್ತಾರೆ. ನಾನು ಹೋಗಿ ತಟ್ಟಿದ್ದೀನಿ. ಇನ್ನು ಇವರು ಇನ್ನೂ ಅನೇಕ ಲೀಡರ್ಗಳು ಬಂದು ಇದು ಮಾಡಿದ್ರು ಕೂಡ ತೆಗಿಲೇ ಇಲ್ಲ. ಅವರೊಬ್ಬರನ್ನೇ ಹಾಕ್ಕೊಂಡು ನಮ್ಮ ಇನ್ನೊಬ್ಬ ಶಾಸಕರು ಅವ್ರ ಜೊತೆ ಅವರನ್ನ ಎಲ್ಲ ಒಂದು ಕಡೆನೇ ಬಾಗೇವಾಡಿ ಕಡೆ ಹೋಗ್ತಾರೆ. ಅಲ್ಲಿಂದ ತಪ್ಪಿಸಿ ನಮ್ಮನ್ನ ಬಾಗೇವಾಡಿಗೆ ಬಿಟ್ಟರು, ಅವರು ಬೇರೆ ಕಡೆ ಹೋಗ್ತಾರೆ. ಯಾವ ಟೆರರಿಸ್ಟ್ಗೂ ಕೂಡ ಈ ರೀತಿ ಟ್ರೀಟ್ಮೆಂಟ್ ಇರಲಾರ್ದು ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ.